ಸುಭದ್ರಾ ಸುಭದ್ರಾ ಏನ್ ಮಾಡ್ತಾ ಇದೀಯ? ಏನು ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನೀನ್ ಎಲ್ಲಿಗೆ ಹೋಗಿದ್ದ ಕೃಷ್ಣ? ನಾನಲ್ಲಿ ಇದ್ರ ತಾಗೆ ಮದ್ವೆ ಇತ್ತಲ್ಲ, ಅವ್ರ ತಕ್ಕೆ ಮಂತಕ್ಕಾಗಿ ಉಂಡು ಬಂದ್ರೆ. ಮದ್ವೆ ಊಟ ಮಾಡಿ ಬರಕ್ ಹೋಗಿದ್ದೆ. ನೀನು ಬರ್ಬೇಕಾ ಬೇಡವಾ? ಹ್ಞೂ ಹೋಗೋ, ನನಗೆ ಭಯವಾಗುತ್ತೆ. ಅಲ್ಲಿ ಅಮ್ಮಯ್ಯ ಅಪ್ಪಯ್ಯ ಯಾರು ಇಲ್ಲ, ಅದಕ್ಕೆ. ಆಮೇಲೆ ಯಾರನ ಒಯ್ತಾರೆ ಅಂತ ನಾನು ಬರ್ಲಿಲ್ಲ. ಅಯ್ಯೋ, ಅಲ್ಲಿ ಯಾರು ಏನು ಆಗ್ಲಿಲ್ಲ. ಪಾಯಸ, ಲಾಡು, ಆಮೇಲೆ ಬೋಂಡ ಎಲ್ಲ ಹಾಕಿದ್ರು. ನಾನು ಉಂಡು ಬಂದೆ. ಆಮೇಲೆ ಅವನಿದ್ನಲ್ಲ ಇವನು ರಾಕಿ, ಅವನು ಬಂದಿದ್ದ ನನ್ನ ಜೊತೆಗೆ. ನಾನು ಅವನು ಉಂಡು ಬಂದ್ವಿ. ಚೆನ್ನಾಗಿತ್ತು ಗೊತ್ತಾ. ನನ್ನ ಮಗ ಯಾಕೆ ಇತ್ತೀಚೆಗೆ ನಮ್ಮ ಪೊದ್ದು ಮತ್ತೆ ಆ ಸುಂದರ ಮಾತಾಡ್ತಾನೆ. ಎಲ್ಲಾನ ಊಟ ಹಾಕ್ತಾರೆ, ದೇವಸ್ಥಾನದ ಪ್ರಸಾದ ಕೊಡ್ತಾರೆ ಅಂದ್ರೆ ಓಡೋಗಿ ಇಸ್ಕೊಂಬರುತ್ತೆ. ತಿಂಬಾಕಿ ಅಂದ್ರೆ ತಾರಾಡು ತಂಗೇನೆ. ಆದ್ರೆ ನಮ್ ಸುಭದ್ರ ಹಂಗಲ್ಲಪ್ಪ. ಎಲ್ಲಾರದು ಯಾರು ಗೊತ್ತಿಲ್ದೇ ಇರೋರು ಕರೆದ್ರೆ ಹೋಗಲ್ಲ, ಯಾತನ ಕೊಟ್ರೆ ಇಸ್ಕೊಂಬಲ್ಲ. ಈ ನನ್ನ ಮಗ ಯಾಕೆ ಹಿಂಗ ಆಗ್ತಿದ್ದಾನೆ? ನಮ್ ಪೆದ್ದು ಹಂಗೆ, ಸುಂದ್ರು ನಂಗೆ ಇವನು ಪೆದ್ ನನ್ನ ಮಗ ಆಗ್ತಾನ ನನ್ನ ಮಗ. ಅಯ್ಯಯ್ಯೋ, ಹಂಗೇನಾದ್ರೂ ಆದ್ರೆ ಅಯ್ಯೋ ಬೇಡ, ಅವಮಾನ ನನಗೆ. ಹಂಗಾಗ್ಬಾರ್ದು. ಈಗಲೇ ಇವನಿಗೆ ಬುದ್ಧಿ ಹೇಳ್ಬೇಕು ಸರಿಯಾಗಿ. ನಮ್ ಪೊದ್ದು ಹಂಗಾದ್ರೆ ಆಮೇಲೆ ಮನಸೋಲು ನೋಡಿ, ಹುಡುಗ ಹಂಗೆ ಅಂತದೇ ಹುಡುಗ ಹುಟ್ಟೈತೆ ಅಂತಾರೆ. ನಾನು ಗಂಡು ಹುಡುಗ ಅಂತ ಅವನ್ನ ಎಷ್ಟು ಚೆನ್ನಾಗಿ ಸಾಕಿದ್ದೆ. ಈ ನನ್ನ ಮಗನೇ ಪೆದ್ ನನ್ನ ಮಗ ಆಡ್ದಂಗೆ ಆಡ್ತಾನೆ. ನನ್ನ ಮಗಳೇ ವಾಸಿ, ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಗೊತ್ತಿಲ್ದೇ ಇರೋರು ಯಾರನ್ನ ಕರೆದ್ರೂ ಹೋಗಲ್ಲ. ಮದ್ವೆ ಗಿದ್ವೆ ಊಟ ಮಾಡಕ್ಕೂ ಆಸೆ ಪಡಲ್ಲ. ನಾವ್ ಹೇಳಿದ್ರೆ, ನಾವು ಕರ್ಕೊಂಡು ಹೋದ್ರೆ ಮಾತ್ರ ಬರ್ತಾಳೆ. ಅವಳಿಗಿರೋ ಬುದ್ಧಿ ಈ ಮುಂಡೆಕ್ಕಿಲ್ಲ. ಇದಕ್ಕೆ ನಾನು ಹಾಲು ಕುಡಿಸಿ ಬೆಳೆಸಿದೀನಿ. ಅವಳಿಗೆ ಆ ಮಲ್ಲಿ ಬೆಳೆಸಿದಾಳೆ, ಒಯ್ಯ ಹಾಲು ಒಯ್ದು. ಆದ್ರೂ ಅವಳು ಎಷ್ಟು ಬುದ್ಧಿವಂತೆ ಆಗಿ ಅವಳೆ. ಏಯ್ ಕೃಷ್ಣ, ಎಲ್ಗೋ ಹೋಗಿದ್ದೆ? ಎಲ್ಲಿ ಉಂಡು ಬಂದ? ಅಯ್ಯಯ್ಯಮ್ಮ, ಅಲ್ಲಿ ಮದ್ವೆ ಇತ್ತಲ್ಲ, ಅವ್ರು ಯಾರ್ದನ ಗೊತ್ತಿಲ್ಲ. ನಾನು ರಾಕಿ ಹೋಗಿ ಉಂಡು ಬಂದ್ವಿ. ಸುಭದ್ರನ ಕರೆದ್ರೆ ಬರ್ಲಿಲ್ಲ ಅವಳು. ನನಗೆ ಭಯವಾಗುತ್ತೆ, ಬರಲ್ಲ, ಅಲ್ಲಿ ಯಾರು ಇಲ್ಲ, ನಮ್ಮ ಇಲ್ಲ, ಅಪ್ಪ ಇಲ್ಲ ಅಂತ ಹೆದರಿಕೆಂಡು ಅದೇ ಬಂದ್ಲು ಹೇಳುವಂತಕ್ಕೆ. ನಾನು ಹೋಗಿ ಉಂಡು ಬಂದೆ. ಯಾರು ಏನು ಅಂಬಲ್ಲ ಯಮ್ಮ. ಅಲ್ಲೇನಮ್ಮ, ಹೋಗಿ ಉಂಡು ಬರ್ಬೇಕು. ಹೋಗಮ್ಮ, ನಾನು ಹೋಗಲ್ಲ, ನನಗೆ ಭಯವಾದಂಗ ಆಗುತ್ತೆ. ಅಲ್ಲಿ ಯಾರು ನಮಗೆ ಗೊತ್ತಿಲ್ಲ, ಅಜ್ಜಿ ತಾತ ಯಾರು ಇರ್ಲಿಲ್ಲ. ಅದಕ್ಕೆ ನನಗೆ ಭಯ ಆಯ್ತು, ಅದೇ ಬಂದೆ. ಇವನೇ ಹೋಗಿ ಉಂಡು ಬಂದವನೇ. ಏಯ್ ಕೃಷ್ಣ ಕೃಷ್ಣ, ಒದಿತೀನಿ ನೋಡಿ ಇವಾಗ ನಿನ್ನ. ಅಲ್ಲ, ಯಾರ್ಯಾರ ಮನೆ ತಗೋಣ ಹೋಗಿ ಉಂಡು ಬತ್ತಿಯಲ್ಲ. ಯಾಕೋ ನಮ್ಮ ಮನೆಗೆ ತುಂಬ ಕಿಕ್ಕಲ್ವೇನೋ ನಿಂಗೆ? ಅಲ್ಲ, ಸುಭದ್ರಿಗಿರೋ ಬುದ್ಧಿ ನಿನಗಿಲ್ವಲ್ಲ? ಪೆಪ್ಪೆದ್ದಾದಂಗೆ ಆಡ್ತೀಯ, ಮಾತಾಡೋದು ಅಷ್ಟೇನೆ. ಪೆಪ್ಪೆದ್ದು ನಂಗೆ ಮಾತಾಡ್ತೀಯ, ಸರಿಯಾಗಿ ಮಾತಾಡೋದು ಇಲ್ಲ. ಅವಳಿಗೆ ಏನಾನ ಹೇಳಿದ್ರೆ ಅರ್ಥ ಮಾಡ್ಕೊಂತಾಳೆ, ನಿನಗೆ ಅರ್ಥನೇ ಆಗಲ್ವಲ್ಲೋ? ಏನಾನ ಕೆಲಸ ಹೇಳಿದ್ರೆ ಮಾಡಕ್ ಬರಲ್ಲ. ಅಯ್ಯೋ, ಯಾಕಮ್ಮ ಬೈತಾ ಇದೀಯ? ನಾನೇನ್ ಮಾಡ್ದೆ? ನಾನೇನು ಮಾಡಿಲ್ಲ, ಹೋಗಿ ಉಂಡು ಬಂದೆ ಅಷ್ಟೇನೆ. ನನಗೆ ಪಾಯಸ ಉಂಬಕ್ಕೆ ಆಸೆ ಅಮ್ಮ, ಯಾಕೆ ಹೋಗಿದ್ದೆ. ಅದಕ್ಕೆ ನೋಡು, ಇನ್ನೆಂದ ನಾನು ಯಾರ್ದಾದ್ರು ಮದ್ವೆ ಪ್ರಸಾದ ಅದು ಇದು ಅಂತ ಹೇಳಿ ತಿಂದು ಬಂದ್ರೆ ಒದಿತೀನಿ. ನಾವು ಕರ್ಕೊಂಡು ಹೋಗಿದ್ದಾಗೆ ಅಥವಾ ನಮ್ಮ ತಾತ ಅಜ್ಜಿನೋ ಯಾರಾದ್ರೂ ಇದ್ದೆ ಹೋಗ್ಬೇಕು, ನಮ್ಮರು ಯಾರ್ದಾದ್ರು ಆದ್ರೆ. ಅದ್ ಬಿಟ್ಬಿಟ್ಟು ಎಲ್ಲೆಲ್ಲಿ ಉಮ್ಮಕ್ಕಿಕ್ತಾರ ಅಲ್ಲೆಲ್ಲ ಹೋಗಿ ಉಂಡು ಬತ್ತಿಯಲ್ಲ. ಬದಿದೆ ನೋಡು, ಇನ್ನೊಂದ್ಸಲ ಏನಾನ ಹಿಂಗ್ ಮಾಡಿರಿ. ಹೋಗ ಹೋಗ, ಒಳಕ್ಕೆ ಉಪ್ಪಿಟ್ಟೈತೆ, ತಗೊಂಡು ತಿನ್ನೋದ್ರಿ ಇಬ್ರು ಹೋಗಿ. ಮಾರ ಕೃಷ್ಣ, ಹೋಗೋಣ, ಉಪ್ಪಿಟ್ಟು ತಿನ್ನೋಣ ಬಾ. ನನಗೆ ಉಪ್ಪಿಟ್ಟು ಬೇಡ, ಹೋಗು, ನನಗೆ ಹೊಟ್ಟೆ ತುಂಬೈತೆ, ನಾನು ತಿಂಬಲ್ಲ. ಮುನ್ ಓದ್ತೀಯೋ ಇಲ್ವಾ? ಹೋಗ. ಯಾರು ಅಮ್ಮ ಒಯ್ತೈತೆ, ಹೋಗೋಣ. ಹೆಂಗಾದ್ರೂ ಮಾಡಿ ಬದಲಾಯಿಸ್ಬೇಕು. ಈಗ್ಲಿಂದಾನೇ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಪೆಪ್ಪೆದ ನಂಗೆ ಆಡೋದ ಬಿಡಿಸ್ಬೇಕು. ಅಲ್ಲ, ನಾನು ಎದೆ ಹಾಲು ಕುಡ್ದೇವನಿ, ಹಂಗಂದ್ರೂ ಇವನಿಗೆ ಬುದ್ಧಿನೇ ಇಲ್ವಲ್ಲ. ಆ ಸುಭದ್ರ ಆ ಮಲ್ಲಿ ಬೆಳೆಸಿದ್ಲು, ಒಯ್ಯ ಹಾಲು ಒಯ್ದು ಹಸಿನ ಹಾಲು ಕುಡಿಸಿ ಬೆಳೆಸಿದ್ಲು. ಆದ್ರೂ ಅವಳು ಬುದ್ಧಿವಂತೆ ಆಗ್ಯಾವಳೆ. ಇವನು ದಡ್ಡನ ಮಗ ಆಗ್ತಾ ಇದ್ದಾನೆ. ನಮ್ಮ ಮನ್ಸೋಲ್ ಅನ್ಸುತ್ತೆ. ನಮ್ಮ ಅತ್ತಿಗೂ ಆ ಸುಂದರ ಒಬ್ಬ ಪೆದ್ದ ಆಗಿದ್ದ. ಹೆಂಗೋ ಇವಾಗ ಮದ್ವೆ ಆದ್ಮೇಲೆ ಒಂದು ಏಟು ಬುದ್ಧಿ ಬಂದೈತೆ. ನಮ್ಮ ಪೊದ್ದು ಇನ್ನೇನು ಬುದ್ಧಿ ಕಲಿಯಲ್ಲ. ಇವನು ನಮ್ಮ ಕೃಷ್ಣ, ಇವನು ಪೆದ್ದಾಡ್ದಂಗೆ ಆಡ್ತಾನೆ. ನೇತ್ರ ನೇತ್ರ, ಗೌರಿ ನೀನಾ? ನಾನೇನಮ್ಮ. ಯಾರನಮ್ಮ ಹಂಗ್ ಬೈಕಂತಿದ್ದೆ, ಯಾತ ಪೆದ್ದಾಗಿದ್ದ ಅಂತಾನ? ಏನಾತು? ಏನು ಇಲ್ಲ, ಅದು ನನ್ನ ಮಗ ಯಾಕೋ ಒಂದ್ ಸ್ವಲ್ಪ ಮಂದ ಕಣೆ. ಜಲ್ದಿ ಅರ್ಥ ಮಾಡ್ಕೊಂಬಲ್ಲ, ಯಾತನ ಹೇಳಿದ್ದೆ ಸರಿಯಾಗಿ ಮಾಡಲ್ಲ. ಪೆದ್ದು ನಂಗೆ ಆಡ್ತಾನೆ ಯಾಕೋನ. ನನಗೆ ಭಯವಾದಂಗೆ ಆಗ್ತೈತಿ, ಎಲ್ಲಿ ನಮ್ಮ ಪೊದ್ದು ಆದಂಗೆ ಆಗ್ತಾನೋ ಅಂತಾನ. ಹೌದಾ? ಅಯ್ಯೋ ದೇವ್ರಿ, ಹಂಗಾದ್ರೆ ಕಷ್ಟ ಕಣೆ. ಗಂಡು ಹುಡುಗ ಬೇರೆ, ಹೆಣ್ಣು ಹುಡುಗಿ ಆದ್ರೆ ಏನು ಬಿಡತ್ತಾಗೆ ಓದು ಹೋಗ್ಲೇಳು. ಪೆದ್ದಿ ಆದ್ರೂ ಪರವಾಗಿಲ್ಲ ಅನ್ಬೋದಾಯ್ತು. ಗಂಡು ಹುಡುಗ ಪೆದ್ದ ಆದ್ರೆ ಕಷ್ಟ. ಈಗ್ಲಿಂದಾನೇ ಒಂದ್ ಸ್ವಲ್ಪ ಏನಾನ ಸರಿ ಮಾಡಕ್ಕೆ ಪ್ರಯತ್ನ ಮಾಡು. ಹೆಂಗ ಇವಾಗ ಸಣ್ಣ ಹುಡುಗ ಅಲ್ವೇ, ತಿದ್ದಿ ಬುದ್ಧಿ ಹೇಳಿರೆ ಕಲ್ತ್ಕೊಂತವೆ, ದೊಡ್ಡವಾದ್ಮೇಲೆ ಕಲ್ತ್ಕೊಂಬಕ್ಕಾಗಲ್ಲ. ಹೌದಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಬಾ ಕುಕ್ಕ ಬಾ.
ನಿನ್ನ ಮಕ್ಳ ಬಗ್ಗೆ ಆಮೇಲೆ ಯೋಚನೆ ಮಾಡಿವಂತೆ, ಏನಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಇನ್ನು ಚಿಕ್ಕ ಹುಡುಗರು ಈಗಲೇ ಏನು ಹೇಳಕ್ಕಾಗಲ್ಲ. ಚಿಕ್ಕ ಹುಡುಗರು ಇದ್ದಾಗ ಹಂಗೆ ಮಾತಾಡೋದು ಎಲ್ಲ ಸಹಜ ಕಣೆ ನೇತ್ರ. ಒಂದೇ ಸಲ ನಿರ್ಧಾರ ಮಾಡಬೇಡ, ಪೆದ್ದ ಆಗ್ತಾನೆ ಅಂತಾನ. ಹಂಗಲ್ಲ ಕಣೆ ಗೌರಿ, ಈ ಸುಭದ್ರಗೂ ಕೃಷ್ಣಗೂ ಇಬ್ರಿಗೂ ಹೋಲಿಕೆ ಮಾಡಿ ನೋಡಿದ್ರೆ ಸುಭದ್ರ ತುಂಬಾ ಬುದ್ಧಿವಂತೆ ತರ ಯೋಚನೆ ಮಾಡ್ತಾಳೆ. ಎಲ್ಲ ಬುದ್ಧಿ ಚೆನ್ನಾಗಿರೋ ಮಕ್ಳು ಹೆಂಗೆ ಆಟ ಆಡ್ತಾರೋ, ಹೆಂಗೆ ಯೋಚನೆ ಮಾಡ್ತಾರೋ ಹಂಗೆ ಮಾಡ್ತಾಳೆ. ಆದ್ರೆ ಕೃಷ್ಣ ಹಂಗಲ್ಲ, ನಮ್ಮ ಪದ್ದು ತರ. ಇಲ್ಲ ನಮ್ಮ ಮದುವೆ ಊಟ ಆದ್ರೆ ಇಲ್ಲ ಪ್ರಸಾದ ಕೊಡ್ತಿದ್ದೆ ಓಡಾಗೋದು, ಅವ್ರ ಜೊತೆ ಹೋಗೋದು, ಮಾತಾಡೋದು ಅಷ್ಟೇ ಒಂಥರ ನಮ್ಮ ಪದ್ದು ತರಾನೇ. ಅದಕ್ಕೆ ನನಗೆ ಚಿಂತೆ ಆಗ್ತೈತೆ ಏನ್ ಮಾಡೋದು ಅಂತಾನ. ಹೌದಾ, ಒಂದ್ಸಲ ಯಾವ್ದಾದ್ರು ಡಾಕ್ಟ್ರಿಗೆ ಹೋಗಿ ಯಾರಿಗಾದ್ರೂ ತೋರ್ಸ್ಕೊಂಬರುವಂತೆ ಬಿಡು. ಈಗ ನಾನು ಒಂದು ಸಮಸ್ಯೆ ಹೇಳ್ಬೇಕು ನಿನ್ನ ಹತ್ರ. ಏನು ಹೇಳು? ಏನೂ ಇಲ್ಲ, ನನ್ನ ಮತ್ತೆ ನನ್ನ ಗಂಡ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತನ ಬಲವಂತ ಮಾಡಿದ್ರು ಇವತ್ತು ನನಗೆ. ಅದಕ್ಕೆ ನಾನು ಹೋಗಲ್ಲ ಅಂತನ ಹೇಳಿ ಅದೇ ಬಂದೆ. ಆಸ್ಪತ್ರೆಗೆ ತಾನೇ ಹೋಗ್ಬೇಕು ತಾನೆ? ಆಸ್ಪತ್ರೆಗೆ ಹೋಗಕ್ಕೆ ಏನಾಗೈತೆ? ಮೊದಲೇ ನೀನು ಬಸ್ರಿ. ಅಯ್ಯೋ ಅದೇ ಬಂದಿರೋದು. ಈಗ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನ್ನ ಗಂಡಗೂ ನಮ್ಮ ಅತ್ತೆಗೂ. ಅದಕ್ಕೆ ಗೊತ್ತಾಗಕ್ಕೆ ಏನೈತೆ? ಅಲ್ಲಿ ಗೊತ್ತಾಗಿರೋದೇ ತಾನೆ. ಗೊತ್ತಿರೋದು ಸುಳ್ಳು, ಗೊತ್ತಿಲ್ಲದೆ ಇರೋದು ಸತ್ಯ ಒಳಗೈತೆ. ಆದ್ರೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ ಅಂತನ. ಅಯ್ಯೋ ಅದೇನು ಹೇಳ್ತಾ ಇದೆಯಮ್ಮ, ನನಗಂತೂ ತಲೆ ಕೆಡ್ತೈತೆ. ಅದು ಸರಿಯಾಗಿ ಹೇಳು ನೇರವಾಗಿ. ಏನು ಗೊತ್ತಾ, ನಾನು ಇಷ್ಟು ದಿನ ಬಸ್ರಿ ಅಂತನ ಎಲ್ಲರೂ ನಂಬಿದ್ದಾರೆ. ನಮ್ಮ ಅತ್ತೆ ನನ್ನ ಗಂಡನೂ ಅಷ್ಟೇನೆ ನನ್ನ ಮನೆಗೆ ಸೇರಿಸಿದ್ದು ಅದರಿಂದನೇ. ಆದರೆ ನಾನು ನಿಜವಾಗ್ಲೂ ಬಸ್ರಿ ಅಲ್ಲ ಗೊತ್ತಾ. ಬಸ್ರಿ ಅಲ್ವಾ? ಏನ್ ಹೇಳ್ತಾ ಇದ್ದೆ ಗೌರಿ? ನಿಜಾನ ನೀನ್ ಹೇಳ್ತಾ ಇರೋದು? ಅಲ್ಲ ಮತ್ತೆ ಇಷ್ಟು ದಿನ ಬಸ್ರಿ ಅಂತ ನಾಟಕ ಮಾಡಿದ್ದೇನಕ್ಕೆ? ನನಗೂ ನನ್ನ ಹತ್ರನೂ ನಿಜ ಹೇಳಿಲ್ವಲ್ಲೇ, ಇವಾಗ ಹೇಳ್ತಾ ಇದ್ಯಾ? ಏನ್ ತಮಾಷೆ ಮಾಡ್ತಿಲ್ಲ ತಾನೆ ನೀನು? ಇಲ್ಲ ಕಣೆ ನೇತ್ರ, ತಮಾಷೆ ಮಾಡ್ತಾ ಇಲ್ಲ ನಾನು. ಗಂಡನ ಮನೆಯಿಂದ ಇಲ್ಲಿಗೆ ಬರಬೇಕು ಅಂತಾನ ಆ ಥರ ನಾಟಕ ಮಾಡಿದೆ ಅಷ್ಟೇನೆ. ಸುಮ್ಮನೆ ವಾಂತಿ ಬರೋ ಥರ ನಾಟಕ ಮಾಡಿ ಎಲ್ಲರೂ ಬಸ್ರಿ ಅನ್ನೋ ಥರ ಮಾಡಿದೆ ನಾಟಕನ. ಅವಾಗ ಎಲ್ಲರೂ ಬಸ್ರಿ ಅಂದ್ಕೊಂಡು ನಮ್ಮಮ್ಮಯ್ಯ ನಮ್ಮಣ್ಣ ಎಲ್ಲರೂ ನಂಬಿ ನಾನು ಇಲ್ಲಿ ಕರ್ಕೊಂಬಂದರು. ನನ್ನ ಗಂಡನ ಮತ್ತೇನೋ ಅಷ್ಟೇ, ನಾನು ಬಸ್ರಿ ಆಗಿದ್ದೀನಿ ಹೆಂಗೋ ವಂಶೋದ್ಧಾರಕ್ಕೆ ಬರ್ತಾನೆ ಅಂತನ ಏನು ಬೈದಲೇನೆ ಮನೆಗೆ ಸೇರಿಸ್ಕೊಂಡ್ರು. ಈಗ ಸಮಸ್ಯೆ ಬಂದ್ಬಿಟ್ಟಿದೆ. ನಮ್ಮ ಅತ್ತಿಗೆ ನಿನ್ನೆಯಿಂದ ಅನುಮಾನ ನಾನು ಬಸ್ರಿ ಆಗಿಲ್ಲ, ಸುಳ್ಳು ಹೇಳಿದ್ದೀನಿ ಅಂತ. ಸಾವಿತ್ರಿಯಿಂದ ಎಲ್ಲ ಆಗಿದ್ದು. ಹೌದಾ? ಅಯ್ಯೋ ದೇವ್ರೆ, ಇಂಥ ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದ ಇಷ್ಟು ದಿನನ? ಹೋಗ್ಲಿ, ಈಗ ಸಾವಿತ್ರಿಯಿಂದ ಹೆಂಗ್ ಗೊತ್ತಾಯ್ತು? ಅವಳೇನ್ ಮಾಡಿದ್ಲು? ನಾನು ಬಂದಾಗಿಂದ ಬಸ್ರಿ ಹೆಂಗ್ಸ್ತಾರನ ಇದು ಮಾಡ್ತಾ ಇಲ್ಲ, ಸುಸ್ತು ಆಗ್ತಾ ಇಲ್ಲ, ಏನು ತಿನ್ಬೇಕು ಅನ್ನಿಸ್ತಾ ಇಲ್ಲ, ಎಲ್ಲ ಓದ್ಕೊಂಬತ್ತಾ ಇದೆಯಾ, ಹೆಂಗೆ ಇದು ನೀನು ನಿಜವಾಗ್ಲೂ ಬಸ್ರಿನ ಅಲ್ವಾ ಅಂತ ಅವಳೇ ಕೇಳ್ಬಿಟ್ಲು. ನಮ್ಮ ಅತ್ತಿಗೂ ಅದೇ ಅನುಮಾನ ಇತ್ತಂತೆ. ಅದಕ್ಕೆ ಈಗ ಅವಳು ಹೇಳಿದ್ಕು ನಮ್ಮ ಅತ್ತಿಗೆ ಅನುಮಾನ ಬಂದಿದ್ಕು ಸರಿ ಆಯ್ತು. ಈಗ ಅದಕ್ಕೆ ನಮ್ಮ ಅತ್ತೆ ಪಂಡಿತರ ಹತ್ರ ಕರ್ಕೊಂಡು ಹೋಗೋಣ ಅಂತಂತು. ಅದಕ್ಕೆ ಪಂಡಿತರ ಹತ್ರ ಬೇಡ, ಅವಯ್ಯ ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದೆ. ಆಮೇಲೆ ನಮ್ಮ ಅತ್ತೆ ಆಸ್ಪತ್ರೆಗೆ ಹೋಗ್ಬಾ, ಡಾಕ್ಟರ್ ತಗೇನೆ ತೋರಿಸ್ಕೊಂಬರೋಗು, ಹೋಗಿ ಕರ್ಕೊಂಡು ಹೋಗು ಅಂತಾನ ನನ್ನ ಗಂಡಿಗೆ ಹೇಳ್ತೈತೆ. ನನ್ನ ಗಂಡ ಈಗಲೇ ಬಾ ಹೋಗೋಣ ಅಂತ ಕುಂತಿದ್ದ. ಅಯ್ಯೋ ಏನೋ ಒಂದು ಸುಳ್ಳು ಹೇಳಿ ನಾನು ನೇತ್ರನು ನಾಳೆಗೆ ಹೋಗಿ ತೋರಿಸ್ಕೊಂಬತ್ತೀವಿ, ನಿನಗೆ ಕೆಲಸ ಐತೆ ಬಿಡು ಅಂತ ಹೇಳಿ ತಪ್ಪಿಸ್ಕೊಂಡು ಅದೇ ಬಂದೆ ಇಲ್ಲಿಗೆ. ಈಗ ಏನೇ ಮಾಡೋದು ನೇತ್ರ? ಏನು ಮಾಡೋದು ಅಂದರೆ ನಿಜ ಹೇಳ್ಬಿಡು ಸುಮ್ಮನೆ. ನಾನು ಬಸ್ರಿ ಅಲ್ಲ, ಏನೋ ನೀವು ನನ್ನ ಮನೆ ಕರ್ಕೊಂಬರ್ಲಿಲ್ವಲ್ಲ, ಅದಕ್ಕೆ ಈ ಥರ ಮಾಡಿದ್ರೆ ಕರ್ಕೊಂಬರ್ತಾರೆ ಅಂತ ನಾನು ನಾಟಕ ಮಾಡಿದೆ ಅಂತ ಇರೋ ಸತ್ಯ ಒಪ್ಕೊಂಬಿಡು. ಇರೋ ಸತ್ಯನಾ? ಬೇಡಮ್ಮ, ಈಗಲೇ ಬೇಡ, ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ. ಆಮೇಲೆ ಏನಿಲ್ಲ, ಸರಿ ಉಗಿತಾರೆ ಅಷ್ಟೇನೆ. ಬೇಡ ಬೇಡ, ಈಗ ಹೆಂಗಾದ್ರೂ ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಬೇಕು, ಇನ್ನೊಂದು ತಿಂಗಳು. ಆಮೇಲೆ ಬೇಕಂದ್ರೆ ಹೇಳಿದ್ರೆ ನಡೆಯುತ್ತೆ. ಈಗ ಸದ್ಯಕ್ಕೆ ಗೊತ್ತಾಗೋದು ಬೇಡ. ಅದಕ್ಕೆ ನಾನು ನೀನು ನಾಳೆಗೆ ಆಸ್ಪತ್ರೆಗೆ ಹೋಗೋಣ. ಅಲ್ಲಿ ಡಾಕ್ಟರ್ ಹತ್ರ ಏನಾದರೂ ಬರ್ಸ್ಕೊಂಬರೋಣ, ಮಾತ್ರೆ ಗೀತ್ರೆ ಎಲ್ಲನ. ನೀನು ಹೇಳು ನಮ್ಮ ಅತ್ತಿಗೆ ಹೊಟ್ಟೆಲಿ ಪಾಪು ಚೆನ್ನಾಗೈತಂತೆ ಹಂಗೆ ಹಿಂಗೆ ಅಂತಾನ. ಸುಮ್ಮನೆ ಹೋಗೋ ಥರ ನಾಟಕ ಮಾಡೋಣ ಅಷ್ಟೇನೆ. ಏನೇ ಗೌರಿ ಹೇಳ್ತಾ ಇದ್ಯಾ? ನಾಟಕನ? ಏನ್ ನಿನ್ ಬಸ್ರಿ ಅಲ್ವಾ? ಅಯ್ಯೋ ಶಾಂತಕಯ್ಯ, ನೀನ್ ಯಾವಾಗ ಬಂದೆ? ಅದೇ ಏನೋ ಹೇಳ್ತಿದ್ದಲ್ಲಮ್ಮ, ಏನೋ ನಾಟಕ ಆಸ್ಪತ್ರೆ ಆಡೋಣ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ದಲ್ಲ, ಅವಾಗಲೇ ಬಂದೆ. ಏನೇ ನಾಟಕ? ನೀನ್ ನಿಜವಾಗ್ಲೂ ಬಸ್ರಿನೇ ತಾನೆ? ಅದರಲ್ಲೇನಿದೆ ನಾಟಕ ಆಡೋದು? ಅಯ್ಯೋ ಶಾಂತಕಯ್ಯ, ನಾನು ಬಸ್ರಿ ಅಂತ ನಾಟಕ ಮಾಡ್ತಾ ಇಲ್ಲ, ಅದು ಬೇರೆ ಏನೋ ವಿಷಯ ಮಾತಾಡ್ತಾ ಇದ್ವಿ. ಅದು ನಿನಗೆ ಆಸ್ಪತ್ರೆ ನಾಟಕ ಬಸ್ರಿ ಅಂತ ಏನೋ ಕೇಳಿಸಿರ್ಬೇಕು. ನಾವು ಮಾತಾಡ್ತಾ ಇದ್ದಿದ್ದೆ ಬೇರೆ ಅಲ್ವೇನೇ ನೇತ್ರ? ಹೌದೌದು, ಹೌದತ್ತೆ. ಇವಳು ಯಾಕೆ ಬಸ್ರಿ ಅಂತ ನಾಟಕ ಮಾಡ್ತಾಳೆ? ನಾಟಕ ಆಡ್ತಾ ಇರೋದಲ್ಲ, ಅದು ಏನೋ ಪಕ್ಕದೂರಾಗೆ ನಾಟಕ ಆಡ್ತಾ ಇದ್ದಾರಂತೆ, ಅದಕ್ಕೆ ನಾವು ಹೋಗೋಣ ಅಂತ ಹೇಳ್ತಿದ್ಲು. ನಾನು ಅಯ್ಯೋ ನಮ್ಮ ಹುಡುಗರು ಇದಾವೆ ಬರೋಕ್ಕಾಗಲ್ಲ ಅಂದೆ. ಸುಮ್ಮನೆ ನಾವಿಲ್ಲೇನೆ ಆಸ್ಪತ್ರೆಗೆ ಹೋಗ್ತೀವಿ ಅಂತನ ಸುಳ್ಳು ಹೇಳ್ಬಿಟ್ಟು ಹುಡುಗರಿಗೆ ಹೋಗೋಣ ಅಂತ ಹೇಳ್ತಿದ್ಲು ಗೌರಿ, ಅಷ್ಟೇನೆ. ನಾನು ಹುಡುಗರು ಹೆಂಗ್ ಕರ್ಕೊಂಡು ಹೋದ್ರು ಅವ್ನು ನೋಡೋದು ಇಲ್ಲ, ಏನೂ ಇಲ್ಲ, ಮನೆ ಕೆಮ್ತವೆ, ಆಮೇಲೆ ಎತ್ಕೊಂಬರಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಅಷ್ಟೇನೆ.
ಹೌದೌದು ನಾಟಕ ಆಯ್ತಲ್ವಾ ಈ ನಾಳಕ್ಕಿಲ್ಲ ನಾಡ್ದು ಅದಕ್ಕೆ ಹಂಗೆ ಹೇಳ್ತಿದ್ದೆ ಅದನ್ನ ಹೇಳ್ತಾ ಇದ್ದೆ ನನ್ನ ಬಗ್ಗೆ ಎಲ್ಲ ಕಣ್ ಶಾಂತಕಯ್ಯ. ಅಯ್ಯೋ ನಿನಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ ನಾವೇನ್ ಮಾತಾಡ್ತಿದ್ವಿ ಅಂತಾನ. ಅಲ್ವೇ ಅರ್ಧಂಬರ್ಧ ಕೇಳಿಸ್ಕೊಂಡು ನೀನೇನೋ ಅರ್ಥ ಮಾಡ್ಕೊಂಡಿದ್ಯಾ. ಹೌದಾ ನಾನೇ ಸರಿಯಾಗಿ ಕೇಳಿಸ್ಕೊಂಬಿಲ್ವಾ ಏನೋಮ್ಮ. ನನಗೆ ಆಸ್ಪತ್ರೆ ಏನೋ ಬಸ್ರಿ ಮಗು ಅಂತ ಏನೋ ಹೇಳ್ದಂಗೆ ಆಯ್ತು. ಸರಿ ಆಯ್ತು ಬಿಡು. ಹೋಗತ್ತೆ ನೀನಿನ್ನೂ ಊಟ ಮಾಡಿಲ್ಲ, ಊಟ ಮಾಡಕ್ ಹೋಗಿ ಹೋಗು. ಸರಿ ಅಮ್ಮ ಆಯ್ತು. ಯಪ್ಪ ನೇತ್ರ ಏನಿದು ನಿಮ್ಮ ಅತ್ತಿಗೆ ನನಗೆ ಗೊತ್ತಾಗಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ. ಹೋಗಿ ನಮ್ಮ ಅತ್ತಿಗೂ ನನ್ನ ಗಂಡಿಗೂ ಸರಿಯಾಗಿ ಹೇಳೋದು ಅನ್ಸುತ್ತೆ. ನಮ್ಮ ನಾಟಕ ಇವತ್ತೇ ಬಯಲಾಗೋದು. ಸದ್ಯ ಏನೋ ಒಂದು ಸುಳ್ಳು ಹೇಳಿ ನಿಮ್ಮ ಅತ್ತೆನ ನಂಬಿಸ್ಬಿಟ್ಟಲ್ಲ. ನನಗೆ ಏನು ಹೇಳೋದಪ್ಪ ಯಾಕೆ ಅಂತ ಕೇಳಿದ್ರೆ ಏನು ಹೇಳೋದು ಅಂತ ನನಗೆ ತಲೆ ಕೆಟ್ಟೋದಂಗಾಯ್ತು. ಹೆಂಗೋ ನೀನು ಒಂದು ಯೋಚನೆ ಮಾಡಿ ಹೇಳ್ಬಿಟ್ಟೆ ಅಲ್ವೇ. ಹ್ಞೂ ಕಣಿ ಯಾರೋ ನೆನ್ನೆ ದಿವಸ ಪಾಂಪ್ಲೆಂಟ್ ತಗೊಂಬಂದಿದ್ರು ನಾಟಕ ಐತೆ ಅಕ್ಕ ಬರ್ರಿ ನಮ್ಮೂರಾಗೆ ಅಂತನ ಹೇಳ್ತಾ ಇದ್ರು. ಅದಕ್ಕೆ ಅದನ್ನೇ ನೆನ್ಸ್ಕೊಂಡಿದ್ನ ಅದನ್ನೇ ಹೇಳ್ಬಿಟ್ಟೆ. ಸರಿ ಬಿಡು ನಡಿ ಹೊರಕ್ಕೆ ಹೋಗೋಣ. ಸರಿ ಬಾರಮ್ಮ ಬಾಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.